ಹಲೋ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು BA ಸೆಕೆಂಡ್ ಸಮ್ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಪಾರ್ಟ್ನಲ್ಲಿ ಕೇಳುವ ಅಸರ್ಟಿವ್ ಸೆಂಟೆನ್ಸ್ ಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿಯೋಣ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಏನು ಹೇಳೋದು ಬೇಡ, ಡೈರೆಕ್ಟ್ ಸಬ್ಜೆಕ್ಟ್ ಕಡೆಗೆ ಬಂದ್ಬಿಡೋಣ. ಸ್ನೇಹಿತರೆ, ನೀವು ಅಸರ್ಟಿವ್ ಸೆಂಟೆನ್ಸಿಂದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗೆ ಕನ್ವರ್ಟ್ ಮಾಡೋ ಮೊದಲು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಏನು ಅಂತ ನಿಮಗೆ ಕಾಮನ್ ಆಗಿ ಗೊತ್ತಿರಬೇಕು. ಎಲ್ಲರಿಗೂ ಸಾಮಾನ್ಯವಾಗಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಗೊತ್ತಿರ್ತದೆ. ಅಂದರೆ ಸರ್ಪ್ರೈಸ್ ಆಗಿರ್ತಾರಲ್ವ, ವಾವ್ ಎಷ್ಟು ಚಂದ ಇದೆ, ಸೂಪರ್ ಆಗಿದೆ, ಎಂಥ ಚಂದ, ಎಂಥ ಅದ್ಭುತ ಅಂತ ಹೇಳ್ತಿರ್ತಾರಲ್ವ. ಒಂದು ಗಾಬರಿಯಾಗಿ ಒಂದು ಸರ್ಪ್ರೈಸಿಂದ ಹೇಳ್ತಿರ್ತಾರಲ್ವ, ಅದಕ್ಕೇ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರೀತಾರೆ. ಈ ರೀತಿ ಕರೆದಾಗ ಸಾಮಾನ್ಯ ವಾಕ್ಯ ಇರ್ತದೆ, ಅದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಇಂಗ್ಲೀಷ್ನಲ್ಲಿ, ಇದನ್ನು ತಿಳಿಯೋ ಮೊದಲು ಈ 4 ರೂಲ್ಸನ್ನು ನಾವು ತಿಳಿದುಕೊಳ್ಳಬೇಕು. ಈ 4 ರೂಲ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದನ್ನು ಕಲಿತರೆ ನೀವು ಒಂದು 50% ಕಲಿತ ಹಾಗೆಯೇ ಎಕ್ಸ್ಕ್ಲಮೇಟರಿ ಸೆಂಟೆನ್ಸನ್ನು. ಬನ್ನಿ, ಅಸರ್ಟಿವ್ ಸೆಂಟೆನ್ಸ್ನಿಂದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಯಾವೆಲ್ಲ ನಿಯಮಗಳು ಇವೆ ನೋಡೋಣ. ಒಂದನೇ ನಿಯಮ ಸ್ನೇಹಿತರೆ, ಒಂದನೇದವರು ಕ್ವಶನ್ ಪೇಪರ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಅಥವಾ ಅದನ್ನು ಬಿಟ್ಟುಬಿಡಿ. ಈಗ ನಾರ್ಮಲ್ ಆಗಿ ನೋಡೋಣ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಸೆಂಟೆನ್ಸ್ನಲ್ಲಿ ಎ ಅಥವಾ ಯಾನ್ ಯೂಸ್ ಆಗಿದ್ದರೆ ಅದನ್ನು ನೀವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸನ್ನು ಕನ್ವರ್ಟ್ ಮಾಡುವುದಕ್ಕೆ ವಾಟನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಒಂದು ವೇಳೆ ಸೆಂಟೆನ್ಸ್ನಲ್ಲಿ ಎ ಅಥವಾ ಯಾನ್ ಬಂದರೆ ಅದನ್ನು ನೀವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡುವುದಕ್ಕೆ ವಾಟ್ ಅಂತ ಬಳಸಬೇಕು. ಈಗ ಎಕ್ಸಾಂಪಲ್, ಇಲ್ಲೇ ಒಂದು ಸೆಂಟೆನ್ಸ್ ಇದೆ ನೋಡಿ, ಇಟ್ ಈಸ್ ಅ ಬ್ಯೂಟಿಫುಲ್ ಡೇ. ಈ ಸೆಂಟೆನ್ಸ್ನಲ್ಲಿ ಇದು ಅಸರ್ಟಿವ್ ಸೆಂಟೆನ್ಸ್. ಈ ಸೆಂಟೆನ್ಸ್ನಲ್ಲಿ ಎ ಅಂತ ಬಂದಿದೆ, ಇಲ್ಲವ ಕಾಣ್ತದೆ ಅಲ್ವಾ, ಎ ಅಂತ ಬಂದಿದೆ. ಅದನ್ನು ನೀವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡುವುದಕ್ಕೆ ವಾಟ್ ಅಂತ ಬಳಸಬೇಕು. ಇಲ್ಲಿ ವಾಟ್ ಅಂತ ಬಂದಿದೆ. ಇದನ್ನು ಈಗ ಬಿಟ್ಟುಬಿಡಿ, ಮುಂದಿನದು ಬಿಟ್ಟುಬಿಡಿ, ನಾನು ನಿಮಗೆ ಹೇಳ್ತೀನಿ ಮುಂದಿಂದು. ಮೊದಲು ಬೇಸಿಕ್ ಅಂತ ತಿಳ್ಕೊರಿ. ಏನು ಅರ್ಥ ಆಯಿತು? ನಾನು ಕೆಲವೊಂದು ರಿಪೀಟ್ ಮಾಡಿ ಹೇಳ್ತಿರ್ತೇನೆ, ರಿಪೀಟ್ ಮಾಡಿ ನಿಮಗೆ ಜಲ್ದಿ ನೆನಪುಳಿಯುತ್ತದೆ ಅಂತ. ಅರ್ಥ ಆಯಿತು. ಒಂದೇದೇನು, ಎ ಅಥವಾ ಯಾನ್ ಸೆಂಟೆನ್ಸ್ನಲ್ಲಿ ಬಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಸ್ಟಾರ್ಟ್ ಎದರಿಂದ ಆಗುತ್ತದೆ? ವಾಟದಿಂದ ಆಗುತ್ತದೆ. ಇನ್ನು ಎರಡನೇ ರೂಲ್, ಒಂದು ವೇಳೆ ಸೆಂಟೆನ್ಸ್ನಲ್ಲಿ ಎ ಅಥವಾ ಆ್ಯನ್ ಯೂಸ್ ಆಗಿಲ್ಲ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹೌದಿಂದ ಸ್ಟಾರ್ಟ್ ಆಗುತ್ತದೆ. ಇಲ್ಲಿ ನೋಡಿ ಎಕ್ಸಾಂಪಲ್ ಏನಿದೆ, ದ ಡೇ ಈಸ್ ಬ್ಯೂಟಿಫುಲ್. ದ ಡೇ ಈಸ್ ಬ್ಯೂಟಿಫುಲ್ನಲ್ಲಿ ಎ ಅಥವಾ ಆ್ಯನ್ ಎಲ್ಲಿ ಯೂಸ್ ಆಗಿಲ್ಲ, ಆದ್ದರಿಂದ ಅದರಿಂದ ಸ್ಟಾರ್ಟ್ ಆಗಿದೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಹೌದಿಂದ ಸ್ಟಾರ್ಟ್ ಆಗಿದೆ. ಇದು ಅರ್ಥ ಆಯಿತು ಅನ್ಕೋತೀನಿ. ಒಂದು ವೇಳೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಎ ಅಥವಾ ಆ್ಯನ್ ಯೂಸ್ ಆಗಿದ್ದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ವಾಟದಿಂದ ಸ್ಟಾರ್ಟ್ ಆಗುತ್ತದೆ. ಒಂದು ವೇಳೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಎ ಅಥವಾ ಆ್ಯನ್ ಬಂದಿಲ್ಲ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹೌದಿಂದ ಸ್ಟಾರ್ಟ್ ಆಗುತ್ತದೆ. ಇದಷ್ಟು ನೆನಪಿಟ್ಟುಕೊಳ್ಳಿ. ಇನ್ನು ಮೂರನೇದು, ಇನ್ನು ಸೆಂಟೆನ್ಸ್ನಲ್ಲಿ ಒಂದು ವೇಳೆ ವೆರಿ ಅಥವಾ ಆಗಿರ್ಬೋದು, ಗ್ರೇಟ್ ಆಗಿರ್ಬೋದು, ಇಂಡೆಡ್ ಆಗಿರ್ಬೋದು, ಟ್ರೂಲಿ ಆಗಿರ್ಬೋದು, ಒಂದು ವೇಳೆ ಆ ರೀತಿಯನ್ನು ಶಬ್ದಗಳು ಬಂದಿದ್ದರೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ವೆರಿ, ತುಂಬ ಆಗಿದೆ ಅಂತ ಕೊಟ್ಟಿರ್ತಾರಲ್ವ, ಆ ಸೆಂಟೆನ್ಸ್ಗಳನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೇನೆ. ಈ ಸೆಂಟೆನ್ಸ್ಗಳನ್ನು ನೀವು ಅಸರ್ಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡುವಾಗ ಆ ಶಬ್ದಗಳನ್ನು ಯೂಸ್ ಮಾಡಲಿಕ್ಕೇ ಹೋಗಬಾರ್ದು. ಎಕ್ಸಾಂಪಲ್ ಇದೆ ಅಲ್ವಾ, ಇಲ್ಲಿ ನೋಡಿ, ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಇದೆ. ಇವು ರೂಲ್ಸ್ ಅಂತ, ಇವು ಕೇವಲ ರೂಲ್ಸ್ ಮಾತ್ರ. ಎಕ್ಸಾಂಪಲ್ಸ್ ತುಂಬ ಇವೆ, ಅದನ್ನು ನಾನು ನಿಮಗೆ ಮುಂದಿನ ಪಾರ್ಟ್ನಲ್ಲಿ ಹೇಳ್ತೇನೆ, ವೇಟ್ ಮಾಡಿ. ಈಗ ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್ ಇದೆ. ಹೌ ಬ್ಯೂಟಿಫುಲ್ ದ ರೋಸ್, ಇಲ್ಲಿ ಎಲ್ಲಿಯೂ ವೆರಿ ಬಂದಿದೆಯಾ? ವೆರಿ ಬಂದಿಲ್ಲ ತಾನೇ. ನೀವು ವೆರಿ, ಗ್ರೇಟ್ ಇಂಥ ಶಬ್ದಗಳು ಬಂದರೆ ಅದನ್ನು ಮೊದಲು ನೆನಪಿಟ್ಟುಕೊಳ್ಳಿ. ಅಂಥ ಶಬ್ದಗಳನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಮಾಡುವಾಗ ಬಳಸಲಿಕ್ಕೆ ಹೋಗಬಾರ್ದು. ಇದನ್ನು ಇಷ್ಟೇ ತಿಳ್ಕೊರಿ. ವೆರಿ ಗ್ರೇಟ್ ಇಂಥ ಶಬ್ದಗಳನ್ನು ಇದರಲ್ಲಿ ಬಳಸಲಿಕ್ಕೆ ಹೋಗಬಾರ್ದು ಅಂತ ಅಷ್ಟೇ ತಿಳ್ಕೊರಿ. ಇನ್ನು ಸಬ್ಜೆಕ್ಟ್ ಆ್ಯಂಡ್ ನಾಲ್ಕನೇ ರೂಲ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಮೂವ್ ಟು ದ ಎಂಡ್. ಇಲ್ಲಿ ಇವತ್ತು ನೋಡಿ, ಇದನ್ನು ಕೆಲವೊಂದು ಬಾರಿ ತಪ್ಪಾಗೋದು ಎಷ್ಟೋ ಜನದ್ದು ಇಲ್ಲೇನೆ. ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಇದೆ ಅಲ್ವಾ. ಈಗ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಮೊದಲೇ ಇರ್ತದೆ. ಏನಂತ, ಇಲ್ಲಿ ವೆದರ್ ಈಸ್ ಕೋಲ್ಡ್ ಅಂತ ಇದೆ ಅಲ್ವಾ. ಇಲ್ಲಿ ವೆದರ್ ಅನ್ನೋದು ಏನಾಗುತ್ತದೆ? ಸಬ್ಜೆಕ್ಟ್ ಆಗುತ್ತದೆ, ನಿಮಗೆ ಗೊತ್ತಿರಬೇಕು. ಇನ್ನು ಈಸ್ ಅನ್ನೋದು ಏನಾಗುತ್ತದೆ? ಈಸ್ ಅಂತ ಇದೆ ಅಲ್ವಾ. ಈಸ್ ಅನ್ನೋದು ಏನಾಗುತ್ತದೆ? ಹೆಲ್ಪಿಂಗ್ ವರ್ಬ್ ಆಗುತ್ತದೆ. ವೆದರ್ ಅನ್ನೋದು ಸಬ್ಜೆಕ್ಟ್ ಆಗುತ್ತದೆ. ಇದು ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಮಾಡಿದ ಬಳಿಕ ಇವು ಮೊದಲು ವೆದರ್ ಸಬ್ಜೆಕ್ಟ್ ಆಯಿತು ಅಥವಾ ಹೆಲ್ಪಿಂಗ್ ವರ್ಬ್ ಕೊನೆಗೆ ಬರ್ತವೆ. ಇಲ್ಲಿ ನೋಡಿ, ಹೌ ಕೋಲ್ಡ್ ದ ವೆದರ್ ಈಸ್. ಕೊನೆಯ ರೂಲ್ಸ್ ಏನಂತ ಹೇಳ್ತದೆ? ವೆದರ್ ಮತ್ತು ಅಥವಾ ಸಬ್ಜೆಕ್ಟ್ ಮತ್ತು ವರ್ಬ್ ಕೊನೆಗೆ ಬರಬೇಕು. ಇಷ್ಟೇ ತಿಳ್ಕೊಂಬಿಡಿ ಸಾಕು. ಇನ್ನು ಶಾರ್ಟ್ಕಟ್ ಆಗಿ ಎಲ್ಲ ಹೇಳ್ತೇನೆ ನೋಡಿ.
ಏನಂತ ಇದೆ, ಒಂದನೇ ರೂಲ್ಸ್, ಒಂದು ವೇಳೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಎ ಅಥವಾ ಯಾನ್ ಬಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನಲ್ಲಿ ವಾಟದಿಂದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕು. ಇನ್ನು ಎರಡನೇ ರೂಲ್, ಒಂದು ವೇಳೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಎ ಅಥವಾ ಯಾನ್ ಬಳಕೆಯಾಗಿಲ್ಲದಿದ್ದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹೌದಿಂದ ಸ್ಟಾರ್ಟ್ ಆಗಬೇಕು, ತಿಳ್ಕೊರಿ. ಇನ್ನು ಮೂರನೇದು, ಇಲ್ಲಿ ವೆರಿ ಗ್ರೇಟ್ ಅಥವಾ ಈ ರೀತಿ ಶಬ್ದಗಳು ಬಂದರೆ ಅದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನಲ್ಲಿ ಬಳಸಲಿಕ್ಕೆ ಹೋಗಬಾರ್ದು. ಇನ್ನು ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ಗಳು ಪ್ರಾರಂಭದಲ್ಲಿರುತ್ತವೆ, ಅದೇ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ಗಳು ಕೊನೆಗೆ ಇರುತ್ತವೆ. ಇಲ್ಲಿ ವೆದರ್ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಈಗ ಕೊನೆಗೆ ಬಂದಿದೆ ಅಲ್ವಾ, ಎಷ್ಟು ಅರ್ಥ ಆಯಿತು, ಎಷ್ಟು ಅರ್ಥವಾಗಿದೆ ಅಂದುಕೊಳ್ತೇನೆ. ಇದು ಮೊದಲು ನಿಮಗೆ ಅರ್ಥವಾಗಲೇಬೇಕು. ಅರ್ಥವಾಗದಿದ್ದರೆ ಮತ್ತೆ ಪ್ರಾರಂಭದಿಂದ ಕೇಳಿ, ಏನೂ ತೊಂದರೆ ಇಲ್ಲ.